ಸ್ವಲ್ಪ ಹಿತ್ತಲ ಕಡೆ ಎಲ್ಲ ಹೋಗಿ ಅಡ್ಡ ಆಡ್ಕೊಂಡು ಕುರಿ ಮೇಯಿಸ್ಕೊಬತ್ತೀನಿ. ನಡಿ ನಡಿ ಹೋಗೋಣ. ಟ್ರ 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 ಮ ಮ ಮ. ಇದೆಲ್ಲ ಮತ್ತೆ ಕಾಣಿಸ್ತಾನೆ ಇಲ್ಲ. ಇದೆಲ್ಲ ಇನ್ನೆಲ್ಲ ಹೋಗಿರ್ತಾಳೆ ಈ ಮುದ್ಮೋಳಿ. ಮಗಳಿಗೋಸ್ಕರ ಒಂದು ಕುರಿ ಮರಿ ತಗೊಂಡವಳಲ್ಲ, ಮೇಯಿಸಕ್ಕೆ ಹೋಗಿರ್ತಾಳೆ. ಮನೇಲಿ ಒಂದು ಕೆಲಸ ಮುಟ್ಟಲ್ಲ ಗೊತ್ತಾ. ಒಂಚೂರು ಪಾತ್ರೆ ತೊಳಿರಿ ಅತ್ತೆ ಅಂದ್ರೆ ನಂಗೆ ನೀರಾಗಲ್ಲ ಅಂತಾಳೆ, ಒಂಚೂರು ನೆಲ ಗುಡಿಸಿ ಅತ್ತೆ ಅಂದ್ರೆ ನಂಗೆ ಸೊಂಟ ಆಗಲ್ಲ ಅಂತಾಳೆ. ಆದರೆ ಮಗಳಿಗೆ ಎಲ್ಲನೂ ಗಂಟು ಮಾಡಿ 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 ಕೊಡೋದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಈ ಬೆಂಕಿನ ಹೊಟ್ಟೆಲಿ ಇಟ್ಕೊಂಡು ನನಗೆ ಒಳಗೂ ಇರೋಕ್ಕಾಯ್ತಿಲ್ಲ, ಹೊರಗಡೆನೂ ಇರೋಕ್ಕಾಯ್ತಿಲ್ಲ. ಫಸ್ಟ್ ಹೋಗಿ ಶಾಂತಕ್ಕನ ಮನೆಗೆ ಹೋಗಿ ಎಲ್ಲನೂ ಹೇಳ್ಬಿಟ್ಟು ಬರ್ತೀನಿ. ಬಾ 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 ಟ್ರ 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 ಟ್ರ. ಅಯ್ಯೋ, ಈ ಕುರಿಮರಿ ಎಷ್ಟು ಒಳ್ಳೇದು. ಹೋಗು ಅಂದರೆ ಹೋಗುತ್ತೆ, ಬಾ ಅಂದರೆ ಬರುತ್ತೆ. ಈ ಕುರಿಗಿರೋ ಅಂತ ಒಳ್ಳೆ ಬುದ್ಧಿ ನನ್ನ ಸೊಸೆಗಾರು ಇರಬಾರ್ದಾ? ಅಯ್ಯೋ ಕತೆ, ಆ ಪುಣ್ಯ ನನಗೆಲ್ಲಿದೆ. ಈ ಬೇಲಿ ಮೇಲೆಲ್ಲ ಸೊಪ್ಪು ಮೇಯಿಸ್ಕೊಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ. ಓ, ಅಲ್ಲಿ ಕೂತಿರೋದು ಕಲ್ಲಂದು ಬುಡ್ಡಿ ಅಲ್ವಾ? ಏನಕ್ಕೆ ಇಲ್ಲಿ ಕೂತದೆ ದಾರಿಲಿ? ಕಲ್ಲಂದು ಅಜ್ಜಿ, ಇಲ್ಲಿ ಯಾಕೆ ಕೂತಿದ್ದೀರಾ ದಾರಿಲಿ? ವಾ ರೇಷಿ, ಇದ್ಯಾವ ಕಡೆ ಹೊರಟೆ? ನಾನು ಒಬ್ಳೆ ಕೂತು ಕೂತು ಬೇಜಾರಾಯ್ತಿತ್ತು. ಸದ್ಯ ಮಾತಾಡಕ್ಕೆ ನೀನಾರು ಸಿಕ್ಕಿದಲ್ಲ. ಈ ಬುಡ್ಡಿಗೆ ಸರಿಯಾಗಿ ಕಿವಿಗೆ ಕೇಳಿಸೋದು ಇಲ್ಲ. ನಾನು ಒಂದು ಅಂದರೆ ತಾನು ಒಂದು ಅನ್ನತ್ತೆ. ಇದ್ರ ಜೊತೆ ಮಾತಾಡೋಕ್ಕೆ ನನಗೆಂದು ಗಾಚಾರಾಗಿ ಬಂದಿದೆ. ನಾನು ಶಾಂತಕ್ಕಂದು ಮನೆಗೆ ಹೋಗ್ತಾ ಇದ್ದೆ. ವಾ, ಯಾರೇ ಇದು ಬಕ್ರಾಗೆ ಇಷ್ಟು ಚಂದ ಇದೆ, ಕೊಬ್ಬಿ ಕೊಬ್ಬಿ ಇದೆ. ಲೇ ರೇಷಿ, ನನ್ನ ಕುರಿಮರಿ ಮೇಲೆ ಕಣ್ಣು ಹಾಕ್ಬೇಡ ಕಣೆ, ಅದು ನಂದು. ಅದನ್ನೇ ಮೇಯಿಸ್ತಾ ಕೂತಿದ್ದೆ ನಾನು. ಏನು, ಈ ಬಕ್ರಾದು ನಿಮ್ದಾ? ಹೌದು ಕಣೆ, ನಂದೇ. ಬೆಳಿಗ್ಗೆ ತಾನೇ 12,000 ಕೊಟ್ಬಿಟ್ಟು ತಗೊಂಡಿದ್ದೀನಿ. ಆಮೇಲೆ ಸಿಕ್ಕಿದ್ದೆ ಚಾನ್ಸ್ ಅಂತ ತಗೊಂಡೋಗಿ ಕೂದ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡು ತಿನ್ಗಿನ್ಬಿಟ್ಯಾ. ಕಲ್ಲಂದು ಅಜ್ಜಿ, ನಮಗೆ ಯಾಕೆ ಇಷ್ಟು ದೊಡ್ಡದು ಬಕ್ರಾಗೆ? ನಮಗೆ 10 kg ಚಿಕನ್ಗೆ ಆದರೆ ಸಾಕು. ನಾವು ಒಬ್ಳೇ ಇರೋದು ಅಲ್ವಾ, ನಮ್ಗೆ ಅಷ್ಟೇ ಸಾಕು. ಆಮೇಲೆ ನಮಗೆ ಕದ್ಕೊಂಡು ತಿನ್ನೋದು ಅಭ್ಯಾಸಗೇ ಇಲ್ಲ. ಹೌದಾ ರೇಷಿ, ಬಾ ಕೂತ್ಕೊಂಡು ಮಾತಾಡೋಣ. ಇಲ್ಲ ಕಲ್ಲಂದು ಅಜ್ಜಿ, ನಿಮಗೆ ಆಮೇಲೆ ಸಿಗ್ತೀನಿ. ನನಗೆ ಸ್ವಲ್ಪ ಶಾಂತಕ್ಕಂದು ಮನೇಲಿ ಕೆಲಸ ಇದೆ, ಹೋಗಿ ಬರ್ತೀನಿ. ನನ್ನ ಸೊಸೆ ಇವಳು, ಆ ಶಾಂತವ, ಲಕ್ಷ್ಮಿ, ಇವರೊಂದು 3-4 ಜನ ಫ್ರೆಂಡ್ಗಳಾಗ್ಬಿಟ್ಟು ಅದೇನು ಮಾತಾಡ್ತಾರೋ ಕಾಣೆ. ಯಾವಾಗಲೂ ಗುಂಪು ಸೇರ್ಕೊಂಡು ಮಾತಾಡೋದು. ಏನಾರು ಮಾತಾಡಲಿ, ನಂಗೇನು. ಆಟ ಆಡಕ್ಕೆ ಏನೂ ಇಲ್ಲ ಅಂತಿದ್ದ. ಬಾರ ಕುರಿಮರಿ ಜೊತೆ ಆಟ ಆಡೋಣ. ಸಖತ್ ಐಡಿಯಾ ಕೊಟ್ಟೆ ಕಣ ನೀನು. ಬಾ ಬಾ ಬಾ. ಏ ಏ ಏ, ಯಾರ್ಲ ನೀವು? ಯಾಕೆ ನನ್ನ ಕುರಿಮರಿ ಇಟ್ಕೊಳಕ್ ಬರ್ತಾ ಇದ್ದೀರಾ? ಅಜ್ಜ, ಈ ಕುರಿಮರಿ ನಿಂದ? ಯಾಕೆ ಕಣ್ ಕಾಣಿಸ್ತಾ ಇಲ್ವಲ್ರ ನಿಮಗೆ? ಕುರಿಮರಿನ ಬಿಟ್ಕೊಂಡು ಮೇಯಿಸ್ತಾ ಕೂತಿಲ್ವ ನಾನು? ಎಷ್ಟು ಧೈರ್ಯ ಇದ್ರೆ ನನ್ನ ಕುರಿಮರಿನ ಇಟ್ಕೊಳಕ್ ಬರ್ತೀರಾ ನೀವು? ಅಜ್ಜಿ, ನಿನ್ ಕುರಿಮರಿನ ಇಟ್ಕೊಳಕ್ ಬರ್ಲಿಲ್ಲ, ನಾವು ಆಟ ಆಡಕ್ ಬಂದ. ಹೊಡೆದ್ರೆ ನೋಡು ನಿಮ್ಮಿಬ್ಬರಿಗೂ. ಆಟ ಆಡಕ್ಕೆ ಏನಾದೇನು? ಆಟ ಆಡೋ ವಸ್ತುನೇನೋ? ಹೋಗಿ ಆ ಕಡೆ. ಸುಮ್ಮನೆ ರಜಾ, ಸ್ವಲ್ಪ ಹೊತ್ತು ಆಟ ಆಡ್ತೀವಿ. ಬಾ ಬಾ ಬಾ. ಅಯ್ಯಯ್ಯೋ, ನನ್ನ ಕುರಿಮರಿ ಎದ್ರಕೊಂಡು ಓಡೋಯ್ತಾ ಇದೆ. ನೋಡ್ಕೊಳ್ಳಿ ನಿಮ್ಮಿಬ್ರಿಗೂ. ಇವಾಗ ಎಲ್ಲಿ ಕಡ್ಡಿ ಇಬ್ರಿಗೂ ಬಾರಿಸ್ತೀನಿ ಇರಿ ಇವಾಗ. ಲೋ ಚೇತು, ಇವಜ್ಜಿ ಬಾಳ ಆಡ್ತಾವಳೆ. ಎದುರಿಸ್ಬಿಡ್ಲ, ಓಡ್ಬಿಡ್ಲಿ ಹೊಲ್ದೊಳಿಕೆ. ಹಂಗಂತೀಯ? ಎದುರಿಸ್ತೀರಿರು. ನಾನು ಹೇಳಿದ್ರೆ ನೀವಿಬ್ರು ಕೇಳೋದಲ್ವಾ? ಮಾಡ್ತೀರ ನಿಂಗೆ. ಹೇಳಿ ಮತ್ತೆ ಕೇಳಿಲ್ಲ ಅಂದ್ರೆ ಹಿಂಗೆ ಕಂಡ್ರು ಮಾಡೋದು. ಕಿವಿ ಮೂಗು ಎಲ್ಲನೂ ಕಿತ್ತು ಕೈ ಕೊಟ್ಟು ಕಳಿಸ್ತೀನಿ. ಈ ಕಲ್ಲಜ್ಜಿ ಹತ್ರ ಆಟ ಆಡ್ತಾ ಇದ್ದೀರಾ? ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ನನ್ನ ಕುರಿಮರಿ ಸವಾಸಕ್ಕೆ ಬರಬೇಡಿ ಅಂತ. ಬಂದು 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 ಅದಕ್ಕೆ ಎದುರಿಸಿ ಅದು ಹೊಲದೊಳಕ್ಕೆ ಹೋಗ್ಲಿ. ನೀವಿಬ್ಬರನ್ನು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಲೇ ಉಪ್ಪಿ, ಈ ಕಲ್ಲಜ್ಜಿ ಏನಾದ್ರು ತಗೊಂಡೋಗಿ ನಮ್ಮ ಅಜ್ಜಿಗೆ ಈ ವಿಷಯ ಎಲ್ಲ ಹೇಳ್ಬಿಟ್ರೆ ನಮ್ಮ ಅಜ್ಜಿ ಬೈತದೆ ಕಣ್ಲಾ. ಬಾ ಹೋಗೋಣ. ಆಯ್ತು ಬಿಡಜ್ಜ, ನಿನ್ ಕುರಿ ಸವಾಸಕ್ಕೆ ನಾವು ಬರಲ್ಲ, ನಾವು ಹೋಯ್ತೀವಿ. ಹಂಗೆ ಬನ್ನಿ ದಾರಿಗೆ ಹೋಗಿ ಇಲ್ಲಿಂದ. ಈ ಪಾರಿ ಮಗ ಊರಿಗೆ ಬಂದಾಗಿಂದ ಇವನು ಮತ್ತು ಆ ಮಹಾಲಕ್ಷ್ಮಿ ಮಗ ಇಬ್ಬರು ಸೇರ್ಕೊಂಡು ಊರು ತುಂಬ ಇವ್ರದೇ ಕೂಳೆ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಸ್ಕೂಲ್ ಬಾಗಿಲು ತೆಗ್ದಿಲ್ಲ ಅಂದರೆ ಇದೊಂದು ಕಾಟ ಮಕ್ಕಳದು. ಲೇ ಚೇತ, ಏನ್ಲ ಈ ಕಲ್ಲಜ್ಜಿ ನಮ್ಮಿಬ್ರಿಗೂ ತುಂಬಾ ಅವಮಾನ ಮಾಡ್ಬಿಟ್ಟು ಅಂತ ಅನಿಸ್ತಾ ಇಲ್ವಾ ನಿಂಗೆ? ಹೌದು ಕಣ ಒಪ್ಪಿ, ಆ ಕುರಿಮರಿ ಜೊತೆ ಆಟ ಆಡ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ಬೈಕ್ ಕಳಿಸ್ಬಿಡ್ತು ಇತ್ತಿಗೆ. ಅದಕ್ಕೆ ನಾವಿಬ್ರು ಒಂದು ಪ್ಲಾನ್ ಮಾಡೋಣಕಂದ್ಲ. ಈ ಅಜ್ಜಿಗೆ ಸರ್ದೇ ಬುದ್ಧಿ ಕಲಿಸ್ಬೇಕು. ಹೌದಾ, ಏನ್ ಪ್ಲಾನು? ಈ ಅಜ್ಜಿ ಕುರಿಮರಿನ ಮನೆ ಮುಂದೆ ಕಂಬ ಕಟ್ಟಾಕಿರ್ತಾಳಲ್ಲ, ಅವಾಗ ನಾವಿಬ್ರು ಮೆಲ್ಲಗೋಗಿ ಪಿಚ್ಕೊಂಡು ಒಂದಿನ ಬಚ್ಚಿಟ್ಬಿಡವ. ಚೆನ್ನಾಗಿ ಹುಡುಕ್ಲಿ ಊರು ತುಂಬಾ. ಹೆಂಗೆ? ಲೇ ಉಪ್ಪಿ, ಬೇಡ ಕಣ್ಲ. ನಮ್ಮನೆಗೆ ನಿಮ್ಮನೆಗೆ ಗೊತ್ತಾದ್ರೆ ನಮ್ಮಿಬ್ಬರನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಲೇ ಚೇತು, ಬೆಳಿಗ್ಗೆ ಕತ್ಕೊಬಿಟ್ಟು ಸಂಜೆ ಬಿಟ್ಬಿಡೋಣ. ಅವಾಗ ನಮ್ಮಿಬ್ಬರ ಮೇಲೆ ಯಾರಿಗೂ ಡೌಟ್ ಬರ್ಲ ಕಣ್ಲ. ಸೂಪರ್ ಐಡಿಯಾ ಕಣ ಉಪ್ಪಿ, ಒಳ್ಳೆ ಮಜಾ ಸಿಗುತ್ತೆ. ನಡಿ ನಡಿ, ನಾಳೆ ಹಂಗೆ ಮಾಡವ.
ಇನ್ನೇನು ನಾನು ಬಂದು ಅರ್ಧ ಗಂಟೆ ಆಯಿತು. ಮನೆಗಾರ ಹೋಯ್ತೀನಿ. ನಡಿ ನಡಿ ಹೋಗುವ. ಟ್ರ 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 ಟ್ರ. ನನ್ನ ಕುರಿ ಮೇಲೆ ಎಲ್ಲರೂ ಕಣ್ಣು. ಹುಷಾರಾಗಿ ನೋಡ್ಕೋಬೇಕು ನನ್ನ ಕುರಿನ ನಾನು. ಶೋ ಶಿವ, ನನ್ನ ಸೊಸೆ ಮಾಲಾಸೆ ಕಟ್ಕೊಂಡು ಅಡುಗೆ ಮಾಡಿ ಮನೆಯವರೆಲ್ಲ ಊಟ ಮಾಡೋದು ಇಷ್ಟೊತ್ತಾಯ್ತು ನೋಡಿ. ನನ್ನ ನಾದಿನಿ ಸಾವಿತ್ರಿಗೆ ಬಾಯೆಲ್ಲ ಸುಟ್ಟೋಗದೆ ಬಿಸಿನೀರು ಕುಡಿದ್ಬಿಟ್ಟು ಅದು ಸ್ವಲ್ಪ ಹೊತ್ತು ಮಲಗಿರ್ಲಿ ಅಂತ ನಾನು ಈಚೆ ಬಂದೆ. ಗಾಳಿ ತಗೊಳವ ಅಂತ. ಇದೇನು ಮಾತಾಡಕ್ಕೆ ಒಬ್ರು ಸಿಗ್ತಾ ಇಲ್ವಲ್ಲ, ಯಾರು ಕಾಣಿ ಈ ಕಡೆಗೆ. ಶಾಂತಕ್ಕ, ನೀನ್ ಇಲ್ಲೇ ಇದೆಯಾ? ಓ ಗೌರಿ, ಬಾ ಬಾ ಬಾ. ಯಾರು ಇಲ್ವಲ್ಲ ಮಾತಾಡಕ್ಕೆ ಅನ್ಕಂಡೆ, ಸದ್ಯ ನೀನ್ ಬಂದೆ. ಬಾ ಬಾ ಬಾ. ಗೌರಿ, ಇದಕ್ಕೆ ಮುಖ ಹಿಂಗ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಂತ ಹೇಳಿ ಶಾಂತಕ್ಕ, ಎಲ್ಲ ನನ್ನ ಹಣೆ ಬರ. ಎಲ್ಲ ನಿನ್ನ ಹತ್ರ ಹೇಳ್ಕೊಳವ ಅಂತ ಮನೇಲಿ ನಿಲ್ಲಕ್ಕೆ ಆಗಿಲ್ಲ ಶಾಂತಕ್ಕ, ಅದಕ್ಕೆ ಬಂದ್ಬಿಟ್ಟೆ. ಗೌರಿ, ಅಂಥದ್ದೇನಾಯ್ತು? ಹುಷಾರಾಗಿದೆಯಾ ತಾನೇ? ಹುಷಾರಾಗಿದ್ದೀನಿ ಶಾಂತಕ್ಕ, ನನಗೇನು ಆಗಿಲ್ಲ. ನಮ್ಮ ಅತ್ತೆ ಅವಳೆಲ್ಲ ಮುದುಮೋಳಿ, ಅವಳದೇ ಎಲ್ಲ ಪ್ರಾಬ್ಲಮ್ಮು ನನಗೆ. ಯಾಕೆ ನಿಮ್ಮ ಅತ್ತೆ ಏನೇ ಮಾಡಿದ್ಲು ಮತ್ತೆ? ಅದೇನಂತ ಹೇಳಿ ಶಾಂತಕ್ಕ, ನಮ್ಮ ಅತ್ತೆಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಿತ್ತಲ್ಲ, ಅದನ್ನ ಒಂದು ವರ್ಷದಿಂದ ಬ್ಯಾಂಕ್ಲ ಮಡಿಕಳಿಂದ ತೆಗಿದ್ದೇನೆ. ನಾನು ಇದೇನಕ್ಕೆ ಮಡಿಕೊಂಡವಳಪ್ಪ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೆ ಅವಳ ಅಕೌಂಟ್ ಬುಕ್ನ. ಇವತ್ತು ಬೆಳಿಗ್ಗೆ ಏನು ಮಾಡೋಳು ಗೊತ್ತಾ? 12,000 ರೂಪಾಯಿನ ತಗೊಂಡೋಗಿ ಒಂದು ಕುರಿ ಮರಿ ತಂದವಳೆ ಶಾಂತಕ್ಕ. ಅಲ್ಲ ಕಣೆ ಗೌರಿ, ನಿನ್ ಬುದ್ಧಿಗೆ ಏನಾಗಿದೆ? ನಿಮ್ಮ ಮನೆಗೆ ತಾನೇ ನಿಮ್ಮ ಅತ್ತೆ ಕುರಿ ಮರಿ ತಂದವಳೆ, ಖುಷಿ ಪಡೆ. ಅಯ್ಯೋ ಶಾಂತಕ್ಕ, ಅಲ್ಲೇ ಇರೋದು ಪಾಯಿಂಟು. ಆ ಕುರಿ ಮರಿ ತಂದಿರೋದು ನಮ್ಗಲ್ಲ ಶಾಂತಕ್ಕ, ಅವ್ರ ಮಗಳಿಗಂತೆ. ಏನು ಮಗಳಿಗೇನಕ್ಕೆ ಕುರಿ ಮರಿ? ಅಯ್ಯೋ, ನನ್ನ ಆಜ್ಞೆವಳೆಲ್ಲ ಶಾಂತಕ್ಕ, ಅವಳೋದು ಯಾವುದೋ ಹೊಸ ಡಿಸೈನ್ ಓಲೇನ ಇಷ್ಟಪಟ್ಬಿಟ್ಟವಳಂತೆ. ಅದನ್ನ ಮಾಡಿಸ್ಕೊಡೋಕೆ ನಮ್ಮ ಅತ್ತೆ ಹತ್ರ ದುಡ್ಡು ಸಾಲಲ್ವಂತೆ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಒಂದು ಕುರಿ ಮರಿ ತಗೊಂಡು ಒಂದು 6 ತಿಂಗಳು ಮೇಯಿಸ್ಬಿಟ್ಟು ಒಂದು 30-40 ಸಾವಿರಕ್ಕೆ ಮಾರ್ಬಿಟ್ಟು ಓಲೆ ಮಾಡಿಸ್ಕೊಡ್ಬೇಕಂತೆ ಶಾಂತಕ್ಕ. ನಾನು ಬೆಳಿಗ್ಗೆಯಿಂದ ಈ ಬಿಸಿಲಲ್ಲಿ ಹುಣಸೆ ಹಣ್ಣೆಲ್ಲ ಅದು ಮೂಟೆ ಹೊತ್ಕೊ ಬಂದಿದ್ದೀನಿ. ನಾನು ಎಷ್ಟೊಂದು ಕಷ್ಟಪಡ್ತಿದ್ದೀನಿ. ನನ್ನ ಕಷ್ಟ ನಮ್ಮ ಅತ್ತೆ ಕಣ್ಣು ಕಾಣದೇ ಇಲ್ವಲ್ಲ ಶಾಂತಕ್ಕ. ಅದೆಂತದೆ ಅದು ಮುದುಕಿ, ಒಂದಿನಗಾರ ಸೊಸೆ ಕಷ್ಟ ಸುಖ ನೋಡಲ್ವಲ್ಲ, ಸೊಸೆನ ಮಗಳು ಅಂತ ತಿಳ್ಕೊಂಡ್ರೆ ನಿಂಗೂ ಮಾಡಬೇಕು ಅಂತ ಅನ್ಸುತ್ತೆ. ಒಂದಿನಕ್ಕೂ ನಿನ್ನ ಪ್ರೀತಿನೇ ಮಾಡಲಿಲ್ಲ ಬಿಡು ಅವಳು, ಒಂಚೂರು ಆಸರಾಗಲ್ಲ ನಿಂಗೆ. ನನ್ನೇನೆ ಬರ ಕೇಳು ಶಾಂತಕ್ಕ. ನನ್ನ ಗಂಡನಿಗೆ ಕೇಳು 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 ಅಂದ್ರೆ ಅವ್ರು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾನೆ. ನಾನು ಒಂಚೂರು ಜೋರು ಮಾಡಿದ ತಕ್ಷಣ ನಂಗೆ ಊಟನೂ ಬೇಡ ಏನು ಬೇಡ, ನಾನು ಅಂಗಡಿಲೇ ಬಾಯಂಗೆ ತಿಂತೀನಿ ಅಂದ್ಬಿಟ್ಟು ಹೋದ. ನಾನು ಏನು ಮಾಡಲಿ ಹೇಳು ಮತ್ತೆ ಇವಾಗ? ಶಾಂತಂದು ಅಕ್ಕ, ಓ ರೇಷಿ ಬಾ. ಗೌರಂದು ಅಕ್ಕ, ನಿಮ್ಗೆ ಏನಾಯ್ತು? ಯಾಕೆ ಮುಖದ ಒಳ್ಳೆ ಕೆಂಪಿಗೆ ಮಾಡ್ಕೊಂಡು ಕೂತಿದ್ದೀರಾ? ಅಯ್ಯೋ ನಮ್ದೇನು ಬಿಡಿ ರೇಷಿ, ಇದ್ದಿದ್ದೆ ದಿನ ರಾಮಾಯಣ. ನಿಂದೆ ಸರಿ ನೋಡು, ಗಂಡ ಇಲ್ಲ ಮಕ್ಳಿಲ್ಲ, ಆರಾಮಾಗಿ ಮನ್ಮನೆ ಮುದ್ದೆ ಮಾರಿಗುಡಿಲ್ ನಿದ್ದೆ ಅಂತ ಸುತ್ತಾಡ್ಕೊಂಡು ನಿಂತಿರ್ತೀಯ ಮನ್ಮನೆಗೆ. ಅಯ್ಯೋ ಗೌರಿಂದು ಅಕ್ಕ, ಏನು ಹೀಗೆ ಹೇಳ್ಬಿಟ್ರಿ? ನಮ್ದು ಒಬ್ರಿಗೆ ಹಿದ್ರಿಗೂ ನಮ್ಗೆ ವ್ಯವಹಾರಗಳು ಇರುತ್ತಲ್ವಾ? ಅಯ್ಯೋ ರೇಷಿ, ನೀ ಬೇಜಾರು ಮಾಡ್ಕೋಬೇಡ. ಅವಳು ಏನೋ ಮನೆ ಕಡೆ ಟೆನ್ಷನ್ಲವಳೆ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ಕೂತ್ಕೋ. ಗೌರಂದಕ್ಕ, ನಮ್ದಿಗೆ ಏನು ಬೇಜಾರ್ಗೆ ಇಲ್ಲ, ನೀವು ನಮಗೆ ಹಕ್ಕಾಗೆ ಇದ್ದಂಗೆ. ಮತ್ತೆ ನಾನು ಇವಾಗ ಶಾಂತಂದಕ್ಕನ ಮನೆಗೆ ಬರುವಾಗ ದಾರಿಲಿ ನಿಮ್ದು ಬುಡ್ಡಿಗೆ ಬಕ್ರೆಗೆ ಮೇಯಿಸ್ತಾ ಕೂತಿತ್ತು. ಕೇಳಿಸ್ಕೊಂಡ ಶಾಂತಕ್ಕ? ನಮ್ಮ ಅತ್ತೆ ಕುರಿ ಮೇಯಿಸ್ತಾ ಕೂತಾಳಂತೆ ದಾರಿಲಿ. ಮನೇಲಿ ಒಂದು ಕೆಲಸ ಮಾಡಲ್ಲ ಶಾಂತಕ್ಕ. ನಾನು ಕಷ್ಟಪಟ್ಟು ಹುಣ್ಸೆಹಣ್ಣು ಮೂಟೆ ಹೊತ್ಕೊ ಬಂದ್ರೆ ಕೆಳಗಡೆ ಇಳಿಸೋಕ್ಕೂ ಸಹಾಯ ಮಾಡಲಿಲ್ಲ. ಏನು ವರ 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 ಅಂತ ಬಂದ ತಕ್ಷಣನೇ ಜಗಳ ಶುರು ಮಾಡಿದ್ಲು. ಎಲ್ಲ ನನ್ನ ಕರ್ಮ. ನನ್ನ ಗಂಡನೂ ಸಪೋರ್ಟ್ ಮಾಡಲ್ಲ ನನಗೆ. ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಬೇಜಾರು ಮಾಡ್ಕೋಬೇಡ ಗೌರಿ, ನಿಮ್ಮ ಅತ್ತೆ ಏನು ಅಂತ ನಿನಗೆ ಗೊತ್ತಿಲ್ವಾ? ಚಿನ್ನದ ಕತ್ತಿ ಅಂತ ಮೂಗು ಇಕ್ಕಳಕ್ಕದ ಹೇಳು. ನಿಮ್ಮ ಅತ್ತೆ ಹಿಂಗೆ ಅಂತ ಗೊತ್ತಾದ್ಮೇಲೆ ನೀನು ಬದಲಾಗಬೇಕು. ಈಗ ನೀನು ಹೊಲ್ದನ್ ಮಂದಲ್ಲಿ ಕಷ್ಟಪಡ್ತಿದೀಯಾ, ನಿನ್ನ ಗಂಡ ಹಂಗೆ ಇಟ್ಟವ್ರೆ, ಎಲ್ಲ ಒಳ್ಳೇದಾಯ್ತದೆ. ದೇವ್ರು ನಂಬು. ಎಷ್ಟು ಅಂತ ಸಮಾಧಾನ ಮಾಡ್ತೀಯ ಶಾಂತಕ್ಕ? ನನಗೂ ಎಲ್ಲ ಗೊತ್ತಾಯ್ತದೆ. ಮದುವೆ ಆದ ಬಂದಾಗಿಂದ ಒಸಿ ಕಷ್ಟಪಡ್ತಾ ಇಲ್ಲ ನಾವು ಗಂಡ ಇರ್ತಿ. 6 ಕೇಳಿಲ್ಲ 3 ಕೇಳಿದಿಲ್ಲ. ಹೊಲ್ದ ಮೇಲೂ ಸಾಲ, ಮನೆ ಮೇಲೂ ಸಾಲ, ಎಷ್ಟು ಅಂತ ತೀರ್ಸೋ ನಾವು. ನಮ್ಮ ಅತ್ತೆ ಒಂಚೂರು ಕೈ ಜೋಡಿಸ್ತೇವೆ, ನಾವು 4 ಸಂಖ್ಯೆ ಇರ್ಬೋದಲ್ವಾ? ಅಲ್ಲ ಕಣೆ ಗೌರಿ, ಯಾಕೆ ಹಿಂಗೆ ಕೊರಗ್ತೀಯ ನೀನು? ನಿನ್ನ ಜೊತೆ ನಾವೆಲ್ಲ ಇಲ್ವೇನೆ? ದೇವ್ರು ಕೊಟ್ಟರೆ ಮನೆನೂ ಹಿಡಿಯಲ್ಲ ಮಟನೂ ಹಿಡಿಯಲ್ಲ ಅಂತ ಗಾದೆ ಮಾತೆ ಇದೆ. ದೇವ್ರು ನಂಬ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಗೌರಂದು ಅಕ್ಕ, ನಿಮ್ದಿಗೆ ಈ ಥರ ಇದ್ರೆ ನಮಗೆ ನೋಡೋಕ್ಕೆ ಆಗಲ್ಲ. ನೀವು ಯಾವಾಗಲೂ ಖುಷಿ ಖುಷಿಯಾಗಿ ತಮಾಷೆಗೆ ಇದ್ರೆ ನೋಡೋಕ್ಕೆ ಚೆಂದ. ಅಯ್ಯೋ ಬಿಡು ಶಾಂತಕ್ಕ, ದಿನ ಸಾರ್ ಹೇಳೋರು ಯಾರು ಅಂತ ಇದ್ದಿದ್ದೆ ನಮ್ಮದು. ಮತ್ತೆ ಸಾವಿತ್ರಕ್ಕ ಬಂದಿದ್ದಾಳೆ ಅಂತಲ್ಲ, ನಾನು ನಿಮ್ಮ ಮನೆ ಕಡೆನೇ ಬರೋಕ್ಕಾಗಿಲ್ಲ ಶಾಂತಕ್ಕ ಮಾತಾಡ್ಸೋಕ್ಕೆ. ಮತ್ತೆ ಅಮ್ಮು ಮತ್ತು ರಾಜಣ್ಣ ಎಲ್ಲ ಬಂದಿದ್ದಾರಂತೆ. ಹ್ಞೂ ಗೌರಿ, ನೆನ್ನೆನೆ ಬಂದರು. ಗಂಡ ಹೆಂಡತಿ ಮಗಳು 3 ಜನವೇ. ನಮ್ಮ ಗೌಡ್ರಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗಿ ಬಂದವಳೆ. ಓ ಹೌದಾ? ಹಂಗಾರೆ ಮಾತಾಡ್ಸ್ಕೊಂಡೆ ಹೋಯ್ತೀನಿ ಬಿಡು. ಶಾಂತಂದು ಅಕ್ಕ, ನಿಮ್ಮದು ನಾದ್ನಿಗೆ ಮಗಳದು ಹಮ್ಮುಗೆ ನಾನು ನೋಡಿಲ್ಲ, ನಾನು ಮಾತಾಡ್ಸ್ಕೊಂಡೆ ಹೋಗ್ತೀನಿ. ಅಯ್ಯೋ ಗೌರಿ, ನನ್ನ ನಾದ್ನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ರೂಮಲ್ಲಿ ಮಲ್ಗವಳೆ. ಇವತ್ತು ಬೇಡ, ನಾಳೆ ಬಂದು ಮಾತಾಡ್ಸುವೆ. ಶಾಂತಕ್ಕ, ನಿನ್ನ ನಾದ್ನಿಗೆ ಹುಷಾರಿಲ್ವಾ? ಅಂಥದ್ದೇನಾಯ್ತು? ಅಯ್ಯೋ ಅದೇನೋ ಅಂತ
ಕೇಳ್ತೀಯವ? ನನ್ನ ಆದ್ನಿ 108 ಕಂಡೀಷನ್ ಹಾಕಿದ್ಲು. ನನ್ನ ಸೊಸೆ ಮಾಲಾಶಿ ನನ್ನಂಗ. ಅವಳು ಗೊತ್ತಲ್ಲ ನಿಂಗೆ, ಏತಿ ಅಂದರೆ ಪ್ರೀತಿ ಅಂತಲೇ. ಅವರಿಬ್ಬರ ಮಧ್ಯೆ ಏನೇನೋ ನಡೆದು ಅದು ಇನ್ನೇನೋ ಆಯಿತು. ಅದನ್ನು ಸಮಯ ಸಿಕ್ಕಾಗ ನಿಂಗೆ ನಿಧಾನ ಕೇಳ್ತೀನಿ. ಇವಾಗಿನ ನೋಡೋಕೆ ಹೋಗೋದು ಬೇಡ ಬಿಡು ಅವಳನ್ನ. ಸರಿ ಸಂತಕ್ಕಾಗಾದ್ರೆ ನನಗೆ ಹೊಟ್ಟೆ ಸಿಗ್ತದೆ, ಊಟ ಮಾಡಬೇಕು. ನನಗೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕಲ್ಲ ಅಂತ ಓಡೋಡಿ ಬಂದ್ಬಿಟ್ಟೆ. ನಾ ಬರ್ತೀನಿ. ಏನು, ಇನ್ನೂ ಊಟ ಮಾಡಿಲ್ವಾ? ಅದಕ್ಕೆ ಮನೆ ತಗೋದೆ ಊಟ ಮಾಡೋಕ್ಕೆ? ನಮ್ಮ ಮನೇಲಿ ಅಡುಗೆ ಆಗಿಲ್ವಾ? ಬಾ ನಾನೇ ಊಟಕ್ಕೆ ಹಾಕ್ಕೊಡ್ತೀನಿ, ಊಟ ಮಾಡ್ಕೊಂಡು ಹೋಗರಿ. ಬರ ರೇಷೆ ನೀನುವೆ. ಶಾಂತಂದು ಅಕ್ಕ, ನಿಮ್ಮದು ಮನೇಲಿ ಊಟಗೆ ಮಾಡಿ ತುಂಬ ದಿನಗೆ ಆಗಿದೆ. ನಾನು ಊಟ ಮಾಡ್ತೀನಿ. ಆಯ್ತು ಬಾ. ಶಂಕರ ಊಟಕ್ಕೆ ಹೋಗಿರ್ತಾನೆ ಅನ್ಕೊಂಡಿದ್ದೆ, ಅಂಗಡಿಲಿ ಅವನೇ. ಬನ್ನಿ ಬಾವ. ಶಂಕರ, ಇನ್ನೂ ಊಟಕ್ಕೆ ಹೋಗಿಲ್ವಾ ನೀನು? ಶಂಕರಣ್ಣ, ಚೆನ್ನಾಗಿದ್ದೀರಾ? ಓಹೋ ಗೌಡ್ರು ರಾಜಣ್ಣ, ಬನ್ನಿ. ಬಾವ, ಇದೇನು ಶಂಕರಣ್ಣ ಕುಡ್ದವ್ರೆ ಅನ್ಸುತ್ತೆ. ಹೌದು, ಹಂಗೆ ಅನಿಸ್ತಾ ಇದೆ ನಂಗುವೆ. ಗೌಡ್ರೆ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಫೋನ್ ಮಾಡಿದ್ರು ನಿಮ್ ಫೋನೇ ಸಿಗ್ನಿಲ್ಲ ಗೌಡ್ರೆ. ಬನ್ನಿ, ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಇದೇನಿಲ್ಲ ಶಂಕರ, ಬೆಳಗ್ಗೆನೆ ಕುಡ್ದಿದೀಯಾ ಅನ್ಸುತ್ತೆ. ಹೌದು ಗೌಡ್ರೆ, ಬೆಳಗ್ಗೆನೆ ಕುಡ್ದಿದ್ದೀನಿ ನಾನು. ಅಲ್ಲ ಕಣೋ, ಅದೇ ಯಾಕೆ ಅಂತ ನಿಂಗೆಲ್ ಸಿಕ್ತು ಎಣ್ಣೆ? ಗೌಡ್ರೆ, ನಿಮ್ಮ ಹತ್ರ ಒಂದು ಸೀಕ್ರೆಟ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಎಣ್ಣೆನ ನಾನು ನನ್ನ ಅಂಗಡಿಲೇ ಇಟ್ಟಿದ್ದೀನಿ. ಯಾರು ಬೇಕಾದ್ರೂ ಸೀಕ್ರೆಟ್ ತಗೊಂಡು ಕುಡಿಬೋದು. ಲೈಸೆನ್ಸ್ ಇಲ್ವಲ್ಲ, ಅದಕ್ಕೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಹೌದೇನು ಶಂಕರ, ಜೀವನದಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡಿದೀಯ ನೋಡು. ನಿನ್ನ ಅಂಗಡಿ ಇಟ್ಟಕ್ಕೂ ಇವತ್ತು ಸಾರ್ಥಕ ಆಯ್ತು. ನಾವಂತೂ ಫುಲ್ ಸಪೋರ್ಟ್ ಅಪ್ಪ ನಿಂಗೆ. ಬಂದು ಸೈಲೆಂಟಾಗಿ ಎಣ್ಣೆ ಹಾಕೋಗ್ಬಿಡ್ತೀವಿ ನಾವು. ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಸರಿ, ನೀನು ಯಾಕೋ ಇಷ್ಟೊತ್ತಿಗೆ ಕುಡ್ದಿದೀಯಾ? ಅದೇನಂತ ಕೇಳ್ತಾರ ಗೌಡ್ರೆ, ಊಟಕ್ಕೆ ಅಂತ ಮನೆಗೆ ಹೋದ್ರೆ ಅತ್ತೆ ಸೊಸೆ ಇಬ್ರು ನಾಯಿಗಳ ಥರ ಕಚ್ಚಾಡ್ತಾರೆ. ಊಟ ಮಾಡೋಕ್ಕೆ ಮನಸ್ಸರು ಹೆಂಗೆ ಬರ್ತಾ ಹೇಳಿ ಗೌಡ್ರೆ ನೀವೇ. ಅದಕ್ಕೆ ನಾನು ವಾಪಸ್ ಬಂದು ಸ್ವಲ್ಪ ಎಣ್ಣೆ ಆಗೋಗ್ಬಿಟ್ಟೆ.